ನಮಸ್ಕಾರ ವೀಕ್ಷಕರೇ, ರಾಡ್ ಡಿಬೇಟ್ಗೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ಆಪರೇಷನ್ ಸಿಂಧೂರ ಮುಂದುವರೆದಿದೆ. ಎಸ್, ಆಪರೇಷನ್ ಸಿಂಧೂರಕ್ಕೆ ಪ್ರತೀಕಾರವಾಗಿ ಈಗ ಪಾಕಿಸ್ತಾನ ಗುಂಡಿನ ಮಳೆ ಸುರಿಸ್ತಾ ಇದೆ. ಅದರಲ್ಲೂ ಕೂಡ ಗಡಿ ಭಾಗದಲ್ಲಿ ಈಗಾಗಲೇ ಶೆಲ್ ದಾಳಿ ಸೇರಿದಂತೆ ಗುಂಡಿನ ದಾಳಿಗೆ ಭಾರತದ ನಾಗರಿಕರು ಸಾವನ್ನಪ್ಪುತ್ತಿದ್ದಾರೆ. ಭಾರತೀಯ ನಾಗರಿಕರನ್ನೇ ಗುರಿಯಾಗಿರಿಸಿಕೊಂಡು ಅಪ್ರಚೋದಿತ ದಾಳಿಯನ್ನು ನಡೆಸ್ತಾ ಇದೆ ಪಾಕಿಸ್ತಾನ. ಯಾವುದೇ ಪ್ರಚೋದನೆ ಇಲ್ಲದಿದ್ದರೂ ಕೂಡ ಪ್ರಚೋದನೆಗೆ ಒಳಪಟ್ಟು ನಾಗರಿಕರನ್ನ ಗುರಿಯಾಗಿಸಿಕೊಂಡಿದೆ. ಆದರೆ ಅಂತಾರಾಷ್ಟ್ರೀಯ ಸಮೂಹದ ಮುಂದೆ ಮಾತ್ರ ಅಯ್ಯೋ ನಮ್ಮ ನಾಗರಿಕರು ಸಾಯ್ತಾ ಇದ್ದಾರೆ, ಅಯ್ಯೋ ನಮ್ಮ ಧಾರ್ಮಿಕ ಕೇಂದ್ರಗಳನ್ನ ಟಾರ್ಗೆಟ್ ಮಾಡ್ತಿದ್ದಾರೆ, ಅಯ್ಯೋ ಭಾರತ ನಾಟಕ ಆಡ್ತಾ ಇದೆ ಅಂತ ಗುಳ್ಳೆ ನರಿ ತರ ಮಾತಾಡ್ತಾ ಇದೆ. ಆದರೆ ಗಡಿಯಲ್ಲಿ ಮಾತ್ರ ನಾಗರಿಕರ ಮೇಲೆ ಗುರಿಯಿಟ್ಟು ಕೊಲ್ಲುತ್ತಿದ್ದಾರೆ. ಅಷ್ಟೇ ಅಲ್ಲ, ಅದು ನಮ್ಮ ಸಿಖ್ ಸಮುದಾಯದ ಗುರುದ್ವಾರಗಳಾಗಿರ್ಬೋದು, ಅಥವಾ ಕ್ರಿಶ್ಚಿಯನ್ ಸಮುದಾಯದ ಚರ್ಚ್ಗಳಾಗಿರ್ಬೋದು, ಅಥವಾ ಹಿಂದೂ ಸಮುದಾಯದ ದೇವಾಲಯಗಳಾಗಿ. ನಾನು ಸೇನೆಗೆ ಯಾವುದೇ ಜಾತಿ ಧರ್ಮ ಮತ ಪಂಥ ಇರುವುದಿಲ್ಲ, ಆದರೆ ಪಾಪಿ ಪಾಕಿಸ್ತಾನ ಮಾತ್ರ ದೇವಾಲಯಗಳನ್ನು, ಗುರುದ್ವಾರಗಳನ್ನು ಮತ್ತು ಚರ್ಚ್ಗಳನ್ನು ಗುರಿಯಾಗಿಸಿಕೊಂಡು ಗಡಿ ಭಾಗದಲ್ಲಿ ದಾಳಿಯನ್ನು ನಡೆಸ್ತಾ ಇರೋದು ನೋಡಿದರೆ, ಧರ್ಮವನ್ನು ಮುಂದಿಟ್ಟುಕೊಂಡು ಏನು ಪಹಲ್ಗಾಮಲ್ಲಿ ವಿಷಬೀಜ ಬಿತ್ತಬೇಕು ಅಂತ ಪ್ರಯತ್ನ ಪಟ್ಟರೋ ಅದೇ ಪ್ರಯತ್ನವನ್ನು ಗಡಿಯಲ್ಲೂ ಕೂಡ ಮುಂದುವರಿಸಿದ್ದಾರೆ. ಆ ಮೂಲಕ ಪಾಕಿಸ್ತಾನ ತಾನು ಏನು ಅನ್ನೋದನ್ನು ಪದೇ 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 ಇಡೀ ವಿಶ್ವಕ್ಕೆ ಸಾಬೀತು ಮಾಡ್ತಾ ಇದೆ. ಪಾಕಿಸ್ತಾನ ನಿನ್ನೆ ರಾತ್ರಿ ಸರಿಯಾಗಿ ಇಷ್ಟೊತ್ತಿಗೆನೆ ನಾನು ರಾ ಡಿಬೇಟ್ ಸ್ಟಾರ್ಟ್ ಮಾಡಿದ್ದೆ. ಇದ್ದಕ್ಕಿದ್ದಂತೆ ಶೆಲ್ ದಾಳಿ ನಡೆಸ್ತು, ಇದ್ದಕ್ಕಿದ್ದಂತೆ ಕ್ಷಿಪಣಿ ದಾಳಿ ನಡೆಸ್ತು, ಡ್ರೋನ್ಗಳ ಮೂಲಕ ನಮ್ಮ ರಾಜಸ್ಥಾನ್, ಗುಜರಾತ್, ಪಂಜಾಬ್ ಮತ್ತು ಕಾಶ್ಮೀರದಲ್ಲಿ ದಾಳಿಯನ್ನು ನಡೆಸ್ತು. ಆದರೆ ನಮ್ಮ ಡಿಫೆನ್ಸ್ ಸಿಸ್ಟಮ್ ಏನಿದೆ ಅದು ಸಖತ್ ಸ್ಟ್ರಾಂಗ್ ಆಗಿದೆ. ಯಾವುದನ್ನೂ ನೆಲಕ್ಕುರುಳದಂತೆ ಆಕಾಶದಲ್ಲಿ ಅದರ ಕಥೆಯನ್ನು ಮುಗಿಸಿಬಿಟ್ಟಿದೆ. ಈಗಲೂ ಈ ಕ್ಷಣಕ್ಕೂ ಕೂಡ ಪಾಕಿಸ್ತಾನ ದಾಳಿಯನ್ನು ನಡೆಸ್ತಾ ಇದೆ. ಆದರೆ ಭಾರತ ಮತ್ತು ಭಾರತೀಯ ಸೇನೆ ಅತ್ಯಂತ ಸಂಯಮದಿಂದ, ತಾಳ್ಮೆಯಿಂದ ನೋಡುತ್ತಿದೆ. ಇನ್ನೂ ಕಾಲಿಟ್ಟಿಲ್ಲ. ಬರೀ ಡ್ರೋನ್ಗಳಿಗೆ ಪಾಕಿಸ್ತಾನ ನಡಿಗೆ ಹೋಗಿದೆ. ಕಾಲ್ಗೀಲು ಇಟ್ಟು ಬಿಟ್ರೆ ಅದ್ರ ಕತೆ ಅಷ್ಟೇ. ಸೊ ಇವತ್ತು ಸಾಕಷ್ಟು ಡೆವಲಪ್ಮೆಂಟ್ಸ್ಗಳು ನಡೀತಾ ಇದೆ. ಇನ್ನು ರಾಜನಾಥ್ ಸಿಂಗ್ ಅವರು ಸಶಸ್ತ್ರ ಪಡೆಗಳ ಮುಖ್ಯಸ್ಥರುಗಳೊಂದಿಗೆ ಮಾತುಕತೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಈ ರಾತ್ರಿ ಬಹಳಷ್ಟು ಡೆವಲಪ್ಮೆಂಟ್ಗಳಾಗುವಂತಹ ಎಲ್ಲ ಸಾಧ್ಯತೆಗಳಿವೆ. ನಿನ್ನೆ ರಾತ್ರಿನೂ ಕೂಡ ಹಾಗೆ ಆಗಿತ್ತು. ನೋಡೋಣ ಏನಾಗುತ್ತೆ ಅಂತ. ಟೈಮ್ಲಿ ಏನೇನು ಅಪ್ಡೇಟ್ ಬರುತ್ತೆ ಅನ್ನೋದನ್ನು ನಿಮ್ಮ ಮುಂದೆ ಗ್ಯಾರಂಟಿ ನ್ಯೂಸ್ ಇಡ್ತಾ ಹೋಗುತ್ತೆ. ಅದನ್ನು ತಾವು ನೋಡಿ. ಸೊ ಇದೇ ಈ ಕ್ಷಣದ ಸ್ಪೆಷಲ್ ಆಪರೇಷನ್ ಸಿಂಧೂರ.